ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನೀಟ್ ಪೇಪರ್ ಲೀಕ್ ತನಿಖೆ, ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹ, ರಾಷ್ಟ್ರಪತಿಗಳಿಗೆ ದಲಿತ ಸೇನೆ ಮನವಿ. ಕಲಬುರಗಿಯಲ್ಲಿ ಬೇಡ ಬ್ರೋ ಆಪರೇಷನ್ ರೈಸ್ ಅಭಿಯಾನಕ್ಕೆ ಚಾಲನೆ, ಮಾದಕ ವಸ್ತುಗಳ ವಿರುದ್ಧ ಪೊಲೀಸ್ ಇಲಾಖೆಯ ಸಮರ. ಬೈಕ್ ಟ್ಯಾಕ್ಸಿ, ಅನಧಿಕೃತ ಆಟೋ ಸಂಚಾರಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಆಟೋ ಚಾಲಕರ ಪ್ರತಿಭಟನೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನ, ಯಾವುದೇ ಅರ್ಹ ಮತದಾರರು ಮತದಾನದಿಂದ ವಂಚಿತರಾಗದಂತೆ ಜಾಗೃತಿ. ಈಗ ವಾರ್ತೆಗಳ ವಿವರ. ದೇಶದಲ್ಲಿ ಸರಣಿಯಾಗಿ ನಡೆಯುತ್ತಿರುವ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳ ಪೇಪರ್ ಲೀಕ್ ಹಗರಣಗಳನ್ನು ತಡೆಗಟ್ಟಬೇಕು. ಈ ಪ್ರಕರಣಗಳಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಆಗ್ರಹಿಸಿ ಕಲಬುರಗಿ ದಲಿತ ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ನೀಟ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಉಂಟಾಗಿದ್ದು, ಶಿಕ್ಷಣ ವ್ಯವಸ್ಥೆಯ ಮೇಲಿನ ಸಾರ್ವಜನಿಕರ ನಂಬಿಕೆ ಕುಸಿದಿದೆ ಎಂದು ಆರೋಪಿಸಲಾಗಿದೆ. ಈ ಹಗರಣದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಹಾಗೂ ಪೇಪರ್ ಲೀಕ್ ಪ್ರಕರಣದ ಕುರಿತು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ದಲಿತ ಸೇನೆ ವತಿಯಿಂದ 1 ದಿನದ ಧರಣಿ ಸತ್ಯಾಗ್ರಹ ನಡೆಸಿ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು. ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅಮರಣಾಂತ ಸತ್ಯಾಗ್ರಹ ನಡೆಸುತ್ತಿರುವ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಜಾರಿಗೊಳಿಸಿ ಭವಿಷ್ಯದಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ನಡೆಯದಂತೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ದಲಿತ ಸೇನೆ ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ದಲಿತ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ಹನುಮಂತ್ ಜಿ ಎಳಸಂಗಿ, ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ, ಶಿವಲಿಂಗಪ್ಪ ದೊಡ್ಮನಿ, ಶಿವಲಿಂಗ ಬಿ ಮಾಡ್ಯಾಳ್ಕರ್, ಪಂಚಶೀಲ್ ಶಿವಕುಮಾರ್ ಗೋಲಾ, ಸುನಿಲ್ ಶಿಂದೆ, ಧರ್ಮರಾಜ್ ಎಸ್ ಕೋನಾ, ಚಂದ್ರಕಾಂತ್ ವಿಜಾಪುರ್, ಗುರು ಮಾಳ್ಗೆ, ಅರವಿಂದ್ ಕಮಲಾಪುರ್, ಶಿವ ಸಂಗೊಳ್ಗಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಈ ದೇಶದಲ್ಲಿ ನಡೆಯುತ್ತಿರುವ ನೀಟ್ ಪರೀಕ್ಷೆ ಹಗರಣದಲ್ಲಿ ಏನು ಪೇಪರ್ ಲೀಕ್ ಆಗೋದ್ರ ಬಗ್ಗೆ ಇವತ್ತು ಏನು ಕೇಂದ್ರ ಶಿಕ್ಷಣ ಮಂತ್ರಿ ಆದಂಥ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ಇದರಲ್ಲಿ ಇವತ್ತು ಸುಮಾರು ನೀಟ್ ಪರೀಕ್ಷೆಯಲ್ಲಿ ಸುಮಾರು 17ರಿಂದ 18 ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆ ಆತ್ಮಹತ್ಯೆಗೆ ಕಾರಣಪ್ಪ ಅಂತಂದ್ರೆ ಈ ನರೇಂದ್ರ ಮೋದಿ ಸರ್ಕಾರ ಏನು ಈ ದೇಶದ ಏನುವಂಥ ಶಿಕ್ಷಣ ಮಂತ್ರಿ ಆದಂಥ ಧರ್ಮೇಂದ್ರ ಪ್ರಧಾನ್ ಇದಕ್ಕೆ ನೇರ ಹೊಣೆ ಅಂತ ಹೇಳಿಕೆ ನಾನು ಹೇಳ್ತೀನಿ. ಇವತ್ತು ಆ ಒಂದು ಕುಟುಂಬಕ್ಕೆ ಏನು 18ರಿಂದ 20 ಜನ ಏನು ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆ ಒಂದು ಕುಟುಂಬಕ್ಕೆ ಇವತ್ತು ಪ್ರತಿಯೊಂದು ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಹಣವನ್ನು ಘೋಷಣೆ ಮಾಡಬೇಕು. ಇನ್ನೊಂದೇನಪ್ಪಾ ಅಂತಂದ್ರೆ ಇವತ್ತು 22ನೇ ದಿನಕ್ಕೆ ಇವತ್ತು ಸೋನಂ ವಾಂಗ್ಚುಕ್ ಅವರ ಒಂದು ಹೋರಾಟಕ್ಕೆ ಇವತ್ತು ದೆಹಲಿಯ ಒಂದು ಜಂತರ್ ಮಂತರ್ನಲ್ಲಿ ಒಂದು ಹೋರಾಟ ನಡೀತಾ ಇದೆ.
ಇವತ್ತು ಆ ಒಂದು ಹೋರಾಟಕ್ಕೆ ಇವತ್ತು ದಲಿತ ಸೇನೆ ಜಿಲ್ಲಾ ಸಮಿತಿ ಸಂಪೂರ್ಣ ನಾವು ಬೆಂಬಲವನ್ನು ಸೂಚಿಸಿದೆವು. ಮತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತೇನು ದಲಿತ ಸೇನೆ ರಾಜ್ಯಾಧ್ಯಕ್ಷರವರು ಹನುಮಂತ ಯಲಸಂಗಿ ಸಾಹೇಬರು ಇಡೀ ರಾಜ್ಯಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹೋರಾಟ ಏನು 30 ಜಿಲ್ಲೆಗಳಲ್ಲಿ ಪ್ರತಿ ದಿವಸ ಒಂದೊಂದು ಜಿಲ್ಲೆಯಲ್ಲಿ ಈ ಒಂದು ಹೋರಾಟ ನಡೀತದೆ. ನಾವು ಏನು ವಿದ್ಯಾರ್ಥಿಗಳಿಗೋಸ್ಕರ ಇವತ್ತೇನು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಡ್ತಿರುವಂತ ಸೋನಂ ವಾಂಗ್ಚುಕ್ ಜೊತೆಗೆ ನಾವಿದ್ದೇವೆ. ದಲಿತ ಸೇನೆ ಅವ್ರ ಜೊತೆಗಿದೆ ಮತ್ತು ಇಡೀ ದೇಶ ಇವತ್ತ ಅವ್ರ ಜೊತೆಗಿದೆ ಅಂತ ಹೇಳಿಕೊಡ್ತೀನಿ. ಕೂಡಲೇ ಏನು ಕೇಂದ್ರ ಶಿಕ್ಷಣ ಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು. ಇವತ್ತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲೆಲ್ಲೋ ಹೋಗ್ತಾರ. ಇವತ್ತ ದಿಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ಹೋರಾಟ ನಡೀತಾ ಇದೆ. ಆ ಒಂದು ನರೇಂದ್ರ ಮೋದಿ ಹೋಗಿ ಸೋನಂ ವಾಂಗ್ಚುಕ್ ಅವರಿಗೆ ಒಂದು 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 ಲೀಟರ್ ನೀರಾದ್ರೂ ಕುಡಿಸ್ಬೋದಾಗಿತ್ತು, ಒಂದು ಎಳನೀರಾದ್ರೂ ಒಯ್ದು ಕೊಟ್ಟು ಅವರಿಗೆ ಒಂದು ಸಾಂತ್ವನ ಹೇಳಬೇಕಾಗಿತ್ತು. ಆ ಒಂದು ಧರ್ಮೇಂದ್ರ ಪ್ರಧಾನ್ ಅವರಿಗೆ ನಾವು ಕೂಡಲೇ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಬೇಕಾಗಿತ್ತು ನರೇಂದ್ರ ಮೋದಿ ಅವರು. ಇವತ್ತು ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಆ ಒಂದು ಸೋನಂ ವಾಂಗ್ಚುಕ್ ಅವರಿಗೆ ಒಂದು ಭೇಟಿ ಮಾಡುವಂತ ಕೆಲಸ ಇಲ್ಲಿವರೆಗೆ ಕೇಂದ್ರ ಗೃಹ ಮಂತ್ರಿ ಮಾಡಿಲ್ಲ ಮತ್ತು ದೇಶದ ಪ್ರಧಾನಮಂತ್ರಿ ಮಾಡಿಲ್ಲ. ಅದಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ದಲಿತ ಸೇನೆ ಹೋರಾಟ ಮಾಡ್ತಾ ಇದೆ. ಸೋನಂ ವಾಂಗ್ಚುಕ್ ಅವರ ಬಗ್ಗೆ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಪಾರ್ಟಿಯ ಏನು ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಅಭಿಜಿತ್ ದಿಪ್ತೇರ್ ಅವರ ಜೊತೆಗೆ ನಾವಿದ್ದೀವಿ. ಇವತ್ತೇನು ನೇಹಾ ಬೋರೆ ಅವರು ಸುಮಾರು ಅವರು ಕೂಡ ಏನು ಸೋನಂ ವಾಂಗ್ಚುಕ್ ಅವರ ಜೊತೆಯಲ್ಲೇ ನಿರಂತರ ಉಪವಾಸದಲ್ಲಿ ಇವತ್ತು ತಮ್ಮ ಪ್ರಾಣವನ್ನು ಬದಿಗಟ್ಟಿ ಇವತ್ತು ಸೋನಂ ವಾಂಗ್ಚುಕ್ ಆಗಿರ್ಬೋದು, ನೇಹಾ ಬೋರೆ ಆಗಿರ್ಬೋದು ಮತ್ತು ಅಜಿತ್ ದಿಪ್ತೆ ಆಗಿರ್ಬೋದು, ಇವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮಾದಕ ವಸ್ತುಗಳ ಸೇವನೆ, ಸಾಗಣೆ ಹಾಗೂ ಮಾರಾಟವನ್ನು ತಡೆಗಟ್ಟುವ ಉದ್ದೇಶದಿಂದ ಕಲಬುರಗಿ ನಗರ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಬೇಡ ಬ್ರೋ ನೋ ಬ್ರೋ ಹಾಗೂ ಆಪರೇಷನ್ ರೈಸ್ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಅಭಿಯಾನದಡಿ ಶಾಲೆ, ಕಾಲೇಜುಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಕೆಎಸ್ಪಿ ಆಪ್ ಮತ್ತು QR ಕೋಡ್ ಮೂಲಕ ಸಾರ್ವಜನಿಕರು ಅನಾಮಧೇಯವಾಗಿ ಡ್ರಗ್ಸ್ ಸಂಬಂಧಿತ ಮಾಹಿತಿಯನ್ನು ಪೊಲೀಸರಿಗೆ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಆಂಟಿ ಡ್ರಗ್ಸ್ ಸಮಿತಿಗಳನ್ನು ರಚಿಸಿ ಜಾಗೃತಿ ಮೂಡಿಸಲಾಗುತ್ತಿದ್ದು, ವ್ಯಸನಿಗಳಿಗೆ ಕೌನ್ಸಿಲಿಂಗ್ ಹಾಗೂ ವ್ಯಸನ ಮುಕ್ತಿ ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾಮಾಜಿಕ ಜಾಲತಾಣಗಳ ಮೂಲಕವೂ ಮಾದಕ ವಸ್ತು ವಿರೋಧಿ ಸಂದೇಶಗಳನ್ನು ವ್ಯಾಪಕವಾಗಿ ಹರಡಿಸಲಾಗುತ್ತಿದ್ದು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಮಾದಕ ವಸ್ತು ವಿರೋಧಿ ಪ್ರತಿಜ್ಞೆ ಬೋಧಿಸಲಾಗುತ್ತಿದೆ. ಕಲಬುರಗಿ ನಗರ ಹಾಗೂ ಜಿಲ್ಲೆಯಲ್ಲಿ ಡ್ರಗ್ಸ್ ಜಾಲವನ್ನು ಸಂಪೂರ್ಣ ನಿರ್ಮೂಲನೆಗೊಳಿಸಲು ಪೊಲೀಸ್ ಇಲಾಖೆ ನಿರಂತರ ಕಾರ್ಯಾಚರಣೆ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಮುಂದುವರಿಸಿದೆ. ಇದರಲ್ಲಿ ಆಪರೇಷನ್ ರೈಸ್ ಅಂತಂದ್ರೆ ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಅಂಡ್ ಎಂಪವರ್ ಅಂತ. ಇದರಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಈ ಮಾದಕ ವಸ್ತುಗಳ ವಿರುದ್ಧ ಏನು ನಮ್ಮ ಹೋರಾಟ ಇದೆ, ಅದರಲ್ಲಿ ಎಲ್ಲ ಹಂತದಲ್ಲಿ ಕೂಡ ನಮಗೆ ವಿದ್ಯಾರ್ಥಿಗಳು, ಯುವಕರು ಸಹಕಾರವನ್ನ ನೀಡಬಹುದು. ಒಂದು, ಅವರು ಮಾದಕ ವಸ್ತುಗಳಿಂದ ದೂರ ಇರುವಂಥದ್ದು, ಅವರಿಗೆ ಪರಿಚಯ ಇರುವಂಥದ್ದು ಸ್ನೇಹಿತರಿರ್ಬೋದು, ಸಿಬ್ಲಿಂಗ್ಸ್ ಇರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಅವರನ್ನು ಕೂಡ ಈ ಮಾದಕ ವಸ್ತುಗಳಿಂದ ದೂರ ಇಡುವಂಥದ್ದು. ಮತ್ತು ನಾವು ಎಲ್ಲೆಲ್ಲಿ ಮಾದಕ ವಸ್ತುಗಳ ವಿರುದ್ಧ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆನೂ ಕೂಡ ಅವರು ನಮಗೆ ಮಾಹಿತಿಯನ್ನು ನೀಡಬಹುದು. ನಂತರ ಯಾರಾದರೂ ಈ ಮಾದಕ ವಸ್ತುಗಳ ಹಾವಳಿಗಳಿಗೆ ಬಲಿಯಾಗಿದ್ರೆ ಅವರನ್ನು ಕೂಡ ನಾವು ಹೊರಗಡೆ ತರಲಿಕ್ಕೆ ಸನ್ಮಿತ್ರ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ತಮಗೆ ತಿಳಿಸಿರುವ ಹಾಗೆ ಸುಮಾರು 150ರಿಂದ 175 ಯುವಕರನ್ನ ಈ ಮಾದಕ ವಸ್ತುಗಳ ಚಟದಿಂದ ಹೊರಗಡೆ ತರಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಮತ್ತೆ ಈ ಏನು ರೆಫ್ಯೂಜ್ ಇದೆ ಅದರದ್ದೇ ಒಂದು ಎಕ್ಸ್ಟೆಂಡೆಡ್ ಆಗಿ ಒಂದು ಟ್ಯಾಗ್ ಲೈನ್ ಮುಖಾಂತರ ಬೇಡ ಬ್ರೋ ಅಂತ ಸ್ಟಾರ್ಟ್ ಮಾಡಿದ್ವಿ. ಮಾನ್ಯ ಗೃಹ ಸಚಿವರ ಒಂದು ಆಶಯದಂತೆ ರಾಜ್ಯಾದ್ಯಂತ ಈ ಒಂದು ಕ್ಯಾಂಪೇನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದು ಕಲಬುರಗಿ ನಗರದಲ್ಲಿ ಕೂಡ ಇವತ್ತು ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಈ ಮಾದಕ ವಸ್ತುಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ KSP ಆಪ್ ಮುಖಾಂತರನೂ ನೀಡಬಹುದು, 112 ಮುಖಾಂತರ ನೀಡಬಹುದು, ಅಥವಾ 1908 ಮುಖಾಂತರ ನೀಡಬಹುದು. ಮತ್ತು ಇತ್ತೀಚೆಗೆ ಒಂದು QR ಕೋಡ್ಗಳನ್ನು ಕೂಡ ನಾವು 26ನೇ ಜೂನ್ ಅಂದು ಒಂದು QR ಕೋಡ್ ಮುಖಾಂತರ ಕೂಡ ಮಾಹಿತಿ ತಿಳಿಸಲಿಕ್ಕೆ ಒಂದು QR ಕೋಡ್ ಅನ್ನು ಕೂಡ ಕಲಬುರಗಿ ಜಿಲ್ಲಾ ವತಿಯಿಂದ, ಪೊಲೀಸ್ ವತಿಯಿಂದ QR ಕೋಡ್ ಅನ್ನು ಕೂಡ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಬೈಕ್ ಟ್ಯಾಕ್ಸಿ ಸೇವೆ ಹಾಗೂ ಅನಧಿಕೃತ ಆಟೋ ಸಂಚಾರವನ್ನು
ತಕ್ಷಣ ನಿಲ್ಲಿಸುವಂತೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಸೋಮವಾರ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಗತ್ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನೂರಾರು ಆಟೋ ಚಾಲಕರು ಆಟೋ ಜಾಥಾ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಮುಖಂಡರು, ಬೈಕ್, ಟ್ಯಾಕ್ಸಿ ಹಾಗೂ ಅನಧಿಕೃತವಾಗಿ ಸಂಚರಿಸುವ ಆಟೋಗಳಿಂದ ಕಾನೂನುಬದ್ಧವಾಗಿ ಪರವಾನಗಿ ಪಡೆದು ಜೀವನ ಸಾಗಿಸುತ್ತಿರುವ ಆಟೋ ಚಾಲಕರಿಗೆ ತೀವ್ರ ಆರ್ಥಿಕ ಸಂಕಷ್ಟ ಎದುರಾಗಿದೆ. ನಿಯಮಗಳನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುತ್ತಿರುವ ಇಂತಹ ವಾಹನಗಳ ವಿರುದ್ಧ ಸಂಬಂಧಿಸಿದ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಅನಧಿಕೃತ ಆಟೋ ಹಾಗೂ ಬೈಕ್, ಟ್ಯಾಕ್ಸಿಗಳ ಸಂಚಾರವನ್ನು ತಕ್ಷಣವೇ ನಿಷೇಧಿಸಿ ಆಟೋ ಚಾಲಕರ ಜೀವನೋಪಾಯವನ್ನು ರಕ್ಷಿಸಲು ಸರ್ಕಾರ ಮುಂದಾಗಬೇಕು. ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ವಿಶೇಷ ಕಾರ್ಯಾಚರಣೆ ನಡೆಸಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ನಾವು ಮುಂದಿನ ಹೋರಾಟ ಮಾಡುತ್ತೇವೆ. ಹೋರಾಟಕ್ಕೆ ಜಯವಾಗಲಿ. ಆಟೋ ಚಾಲಕರ ಬೇಡಿಕೆ ಈಡೇರಿಸಿರ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಆಕ್ಟ್ ಮೂಲಕ ಕಾರ್ಮಿಕ ಬೀದಿ ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಆಟೋ ಚಾಲಕರು ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಆಟೋ ಚಾಲಕರಿಗೆ ಬೇಡಿಕೆ ಈಡೇರಿಸಬೇಕು. ಶೋಷಣೆ ಮಾಡುತ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ದೋಷರಹಿತ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಉದ್ದೇಶದಿಂದ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಅಭಿಯಾನದ ಮೂಲಕ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ, ವಿಳಾಸ ಬದಲಾವಣೆ ಹಾಗೂ ಹೆಸರು ಕೈಬಿಡುವ ಪ್ರಕ್ರಿಯೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. 18 ವರ್ಷ ಪೂರ್ಣಗೊಂಡ ಅರ್ಹ ಯುವ ಮತದಾರರು ಕಡ್ಡಾಯವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ಅಧಿಕಾರಿಗಳು ಮನವಿ ಮಾಡಿದರು. ಪ್ರಜಾಪ್ರಭುತ್ವ ಬಲವರ್ಧನೆಗೆ ಪ್ರತಿಯೊಬ್ಬ ಅರ್ಹ ನಾಗರಿಕ ಮತದಾರರ ಪಟ್ಟಿಯಲ್ಲಿ ಹೆಸರು ಹೊಂದಿರುವುದು ಅತ್ಯಂತ ಮುಖ್ಯವಾಗಿದೆ. ಯಾವುದೇ ಅರ್ಹ ಮತದಾರರು ಮತದಾನ ಹಕ್ಕಿನಿಂದ ವಂಚಿತರಾಗದಂತೆ ದೋಷರಹಿತ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಲು ಸಾರ್ವಜನಿಕರು ಸಹಕರಿಸುವಂತೆ ಅಧಿಕಾರಿಗಳು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಸದಸ್ಯರು, ಚುನಾವಣಾ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿ, ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಮತದಾರರ ಜಾಗೃತಿ ಸಂದೇಶಗಳನ್ನು ಸಾರಿದರು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನವನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರ ಸಹಭಾಗಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಆಲ್ರೆಡಿ ಜಿಲ್ಲಾಡಳಿತ ಸುಮಾರು ಹಂತಗಳಿದೆ. ಮ್ಯಾಪಿಂಗ್ ಆಗಿರ್ಬೋದು, ಆಮೇಲೆ ಡಿಜಿಟೈಸೇಷನ್ ಹಂತಗಳಾಗಿರ್ಬೋದು. ನಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಒಂದು ಪ್ರೋಗ್ರೆಸ್ ನಾವು ಮಾಡಿದ್ದೀವಿ. ಮತ್ತು ಇದಕ್ಕೆ ಬೇರೆ ಬೇರೆ ತರಹದ ಕಾರ್ಯಕ್ರಮಗಳನ್ನು ಸರ್ ಅವರ ನಿರ್ದೇಶನ ಮೇರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಜಾಥಾ ಆಗಿರ್ಬೋದು, ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ಬೋದು, ಈಗ ವೋಟರ್ ಫೆಸಿಲಿಟೇಷನ್ ಸೆಂಟರು, BLO ಫೆಸಿಲಿಟೇಷನ್ ಸೆಂಟರ್ಗಳನ್ನೆಲ್ಲ ಕೂಡ ನಾವು ಗ್ರಾಮೀಣ ಕ್ಷೇತ್ರದಲ್ಲಿ ಮತ್ತು ನಮ್ಮ ನಗರಿ ಕ್ಷೇತ್ರ ಅರ್ಬನ್ ಏರಿಯಾಸ್ದಲ್ಲಿ ಕೂಡ ಮಾಡಿದ್ದೀವಿ. ಈಗ ಡಿಜಿಟೈಸೇಷನ್ ಪ್ರೊಸೆಸ್, ಮ್ಯಾಪಿಂಗ್ ಪ್ರೊಸೆಸ್ ಆಲ್ಮೋಸ್ಟ್ ನಾವು 100% ಮಾಡಿದ್ದೀವಿ. ರಾಜ್ಯದಲ್ಲಿ ಅತ್ಯಂತ ಒಳ್ಳೆಯ ಒಂದು ಕೆಲಸ ನಾವು ನಮ್ಮ ಜಿಲ್ಲಾಡಳಿತದಿಂದ ಮಾಡಿದ್ದೀವಿ. ತನ್ನಂತೆ ಡಿಜಿಟೈಸೇಷನ್ ಪ್ರೊಸೆಸ್ ನಡೀತಾ ಇದೆ. ಇದಕ್ಕೂ ಕೂಡ ನಾವು ಬೇರೆ ಬೇರೆ ಅಧಿಕಾರಿ ಸಿಬ್ಬಂದಿ ವರ್ಗದವರು, ಕಂದಾಯ ಇಲಾಖೆ ಆಗಿರ್ಬೋದು, ನಮ್ಮ ಕಾರ್ಪೊರೇಷನ್ ಆಗಿರ್ಬೋದು, RDPR ಆಗಿರ್ಬೋದು,
ಮತ್ತು ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್, ಮಕ್ಕಳ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಇಲಾಖೆ ಒಂದು ಟೀಮ್, ಒಂದು ತಂಡದಂತೆಯೇ ಒಂದು ಕೆಲಸ ಮಾಡಿ ಒಂದು ಮ್ಯಾಪಿಂಗ್ ಎಕ್ಸಸೈಸ್ ಕೂಡ ಮಾಡಿದ್ದೀವಿ. ಈಗ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಇವತ್ತು ಬೈಕ್ ರ್ಯಾಲಿ ಕೂಡ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ತಾವೆಲ್ಲರೂ ಮಾಧ್ಯಮ ಮಿತ್ರರು ಬಂದಿದ್ದೀರಾ. ಈ ಒಂದು ಇದು ವೋಟರ್ SIR ಆ್ಯಕ್ಟಿವಿಟಿಯಲ್ಲಿ ನಿಮ್ಮ ಎಲ್ಲರೂ ಇದ್ರ ಬಗ್ಗೆ ಅರಿವು ಇದು ಮಾಡಲಿ. ಯಾವುದೇ ಒಂದು ಊಹಾಪೋಹಗಳನ್ನು ತಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾವುದೇ ನಿಮಗೆ ಒಂದು ಪ್ರಶ್ನೆ ಇದ್ದರೂ ನಾವು ಜಿಲ್ಲಾಡಳಿತ ನಿಮಗೆ ಅದಕ್ಕೆ ಒಂದು ಸ್ಪಷ್ಟೀಕರಣಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ನಾವು ಸ್ವೀಪ್ ಆಕ್ಟಿವಿಟಿ ಸಂಬಂಧಪಟ್ಟ ಒಂದು ಬೈಕ್ ರ್ಯಾಲಿ ನಡೆಸ್ತಾ ಇದ್ದೀವಿ. ವಸ್ತ್ರದ್ ಸರ್ ರಿಟೈರ್ಡ್ IAS ಆಫೀಸರ್ ಈ ಸ್ವೀಪ್ ಆಕ್ಟಿವಿಟಿದು ನಮ್ಮ ಜಿಲ್ಲೆ ಸಲುವಾಗಿ ನೋಡಲ್ ಆಫೀಸರ್ ಇದ್ದಾರೆ, ಅವರು ಅಧ್ಯಕ್ಷತೆಯಲ್ಲಿ, ಮತ್ತೆ CO ಸರ್ ಜೊತೆಗೆ ನಾವು ಇವತ್ತು ಈ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಬೈಕ್ ರ್ಯಾಲಿ ಇರ್ಬೋದು ಅಥವಾ ಸ್ವೀಪ್ ಆಕ್ಟಿವಿಟಿ ಮುಖಾಂತರ ತಮ್ಮ ಎಲ್ಲರಿಗೂ ನಾವು ಒಂದೇ ಒಂದು ಸಂದೇಶ ಕೊಡಬೇಕು. ಏನಂದ್ರೆ, ಈ SIR ಆಕ್ಟಿವಿಟಿ ಒಳಗಡೆ ನಾವು ಏನು ಇನ್ಯುಮರೇಷನ್ ಫಾರ್ಮ್ಸ್ನ ಕೊಟ್ಟಿದ್ದೀವಿ ಈಗಾಗಲೇ, ಅದನ್ನ ನೀವು ಸರಿಯಾಗಿ ತುಂಬಿ ಮತ್ತೆ ವಾಪಸ್ BLO ಹತ್ರ ಕೊಡಬೇಕು. BLOಗಳು ಅದನ್ನ ಡಿಜಿಟೈಸೇಷನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಈ ಪ್ರಕ್ರಿಯೆ ನಾವು ಮಾಡ್ತೀವಿ ಅಂದ್ರೆ ನಮ್ಮ ಹೆಸರು ಈ ಮತದಾರ ಪಟ್ಟಿ ಏನಿದೆ ಅದರಲ್ಲಿ ಉಳಿಸ್ಲಿಕ್ಕೆ ಈ ಪ್ರಕ್ರಿಯೆ ನಾವು ಮಾಡಲೇಬೇಕಾಗತ್ತೆ. ಹಾಗಾಗಿ ತಾವು ಎಲ್ಲರೂ ಬೇಗ ನಿಮ್ದು ಇನ್ಯುಮರೇಷನ್ ಫಾರ್ಮ್ ನ ತುಂಬಿ ವಾಪಸ್ BLO ಹತ್ರ ಕೊಡಬೇಕು ಅಂತ ನಿಮ್ಗೆ ಎಲ್ಲರಿಗೂ ಮನವಿ ಇದೆ. ಈಗಾಗಲೇ ನಮ್ಮ ಜಿಲ್ಲೆ ಇರಬಹುದು ಅಥವಾ ಕಾರ್ಪೊರೇಷನ್ ಇರಬಹುದು, ನಾವು ಪ್ರಗತಿ ಮಾಡ್ತಾನೆ ಇದ್ದೀವಿ. ಆದ್ರೆ ನಿಮ್ ಎಲ್ಲರದು ಸಹಕಾರ ಇರಬೇಕು. ಹಾಗಾಗಿ ನಾವು 100% ನಾವು ನಮ್ಮ ಪ್ರಕ್ರಿಯೆಯನ್ನ ಮುಗಿಸಬಹುದು. ಸೊ ನಿಮ್ ಎಲ್ಲರಿಗೂ ಮನವಿ ಇದೆ, ಇದರಲ್ಲಿ ನೀವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಧನ್ಯವಾದಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.